ಮನಿಕೊಂಡಿದ್ದಾಳೆ ಸ್ವಾತಿ. ಬಿಡೋಣ ಅಂತ ಮನಿಕೊಂಡಿರಾಳು, ನೀನು ಎಬ್ಬಿಸ್ತೀಯ. ತಡಿಯಮ್ಮ ಎಬ್ಬಿಸ್ತೀನಿ. ಏನು ಹಿಂಗೆ ಸುಮ್ಮನೆ ಹಿಂಗೆ ಉಳ್ಟ್ಕೊಂಡೈತೆ, ನನಗೆ ಮನಿಕೊಂಡೈತೆ ಅಷ್ಟೇನೆ. ಸ್ವಾತಮ್ಮ, ಅಮ್ಮಣಿ, ಸ್ವಾತಮ್ಮ, ಸ್ವಾತಿ, ಸ್ವಾತಿ, ಅಮ್ಮಣಿ. ನಾನು ಮಾತಾಡ್ಸೋಣ ಅಂತ ಬಂದೆ, ಹೊಲ್ತಕ್ಕೆ ಬಂದ್ವಲ್ಲ ಅದಕ್ಕೆ ಮಾತಾಡ್ಸೋಣ ಅಂತೇಳಿ ಬಂದೆ. ಸ್ವಾತಿ, ಓ ಅದೃಷ್ಟಕ್ಕ, ಯಾವಾಗ ಬಂದ್ರಿ? ಅಯ್ಯೋ ನಾನು ಹಿಂಗೆ ಸುಮ್ಮನೆ ಹಿಂಗೆ ತಲೆ ಇಕ್ಕಿದೆ, ಹಂಗೆ ಮನೆಗೆ ಬಿಟ್ಟಿದ್ದೀನಿ. ಕೂತ್ಕೊಳ್ರಿ ಅಣ್ಣ, ಗುಂಡಣ್ಣ ಬಾ ಕೂತ್ಕ ಬಾ, ಬರ್ರಿ ಕೂತ್ಕೊಳ್ರಿ. ನಾನೀಗ ಇವಾಗಿನ ಹಿಂಗೆ ಹಿಂಗೆ ಮನ್ಕಂಡೆ ಕ್ಯಾಪ್ ಹಾಸ್ಕೊಂಡು ಹಂಗೆ ನಿದ್ದೋಗ್ಬಿಟ್ಟಿದ್ದೀನಿ. ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಅರಮನೆ ತಗೊಂಡು ಏನು ಮಾಡ್ತೀಯಾ? ಇಂಥ ಗುಡಿಸ್ಲಾಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ? ನಿಜವಾಗ್ಲೂ ಇಲ್ಲಿ ಮನೆಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಸ್ವಾತಿ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನೆನ್ನೆ ಯಪ್ಪಂಗಂತೂ ಬಂದಿಲ್ಲೇ ಐತೆ ಅಂತ ಹೇಳಿ ಏನಾನ ಬೇಕಾಗಿರೋದಕ್ಕೆ ಹೇಳು, ನಾನು ಮಾಮನ ಕೊಟ್ಟ ಇವ್ರ ಕೊಟ್ಟನ ಕಳಿಸ್ತೀನಿ, ಮಾಡ್ಕೊಂಡು ಉಣ್ಕೊಂಡು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗು ಬುದ್ಧಿವಂತಿಕೆಯಿಂದ ಇನ್ಮೇಲಿಂದ. ಸರಿ ಆಯ್ತಕ್ಕ, ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಎಷ್ಟು ದಿವಸ ಅಂತನೂ ಅನುಭವಿಸಿದ್ದು ಸಾಕು. ಈಗ ನೆಮ್ಮದಿಯಾಗಿದ್ದೀನಿ, ಇಲ್ಲಿ ಬಂದಾಗಿಂದನೂ ನೆಮ್ಮದಿಯಾಗಿದ್ದೀನಿ. ಏನು ಭಯ ಇಲ್ಲ. ಗುಡಿಸ್ಲಾದ್ರೆ ಎಷ್ಟು ಬೆಚ್ಚಗಿರುತ್ತೆ ಗೊತ್ತಾ ಇಲ್ಲಿ. ನೋಡ್ದಲ್ಲ ನೀನೇನೆ ಹೆಂಗೈತಿ ಮನೆ ಅಂತೇಳಿ. ಭಾಳ ಸುತ್ತೂರನ ಹಳೆ ಗೋಡೆ ಮೇಲೆ ಎಲ್ಲ ಗರಿ ಹಾಕಿರೋದು. ಏನಂತ ಭಯ ಇಲ್ಲ, ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲೇನು ಧೈರ್ಯವಾಗಿರಮ್ಮ ಅಷ್ಟೇ. ನೀನೇನೇ ಯಾತು ತಲೆ ಕೆಡಿಸೋಕೆ ಹೋಗ್ಬಿಡ. ಯಾರ ಬಗ್ಗೆನೂ ಕೆಲ್ಸಕ್ಕೆ ಹೋಗು, ಮಾಡ್ಕೊಂಡು ಉಣ್ಣು, ಚೆನ್ನಾಗಿರು ಅಷ್ಟೇನೆ. ಏನಾನ ಮಾತಾಡ್ಕೊಂಬಿಡೋಳು, ನೀನು ಮತ್ತೇನಾನ ಮಾತಾಡಲಿ, ನಿನ್ನ ಗಂಡ ಎತ್ತನ ಮಾತಾಡಲಿ, ಅವ್ರ ಬಗ್ಗೆ ನಿನ್ನ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಕ್ಷಮಿಸ್ಬಿಡು ಅದೃಷ್ಟ ಅಕ್ಕ, ನಾನೆಲ್ಲ ಆಡಿರೋ ಮಾತುಗಳನ್ನೆಲ್ಲ ಮನಸ್ಸಿನಾಗ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ. ತಪ್ಪಾಯಿತು. ನಾನು ಬಂದಾಗ ನಮ್ಮ ಅತ್ತೆ ಮಾತು ಮತ್ತು ಅವಳು ಜೀವಿತ ಇದ್ದಾಳಲ್ಲ ಅವಳ ಮಾತು, ನನ್ನ ಗಂಡನ ಮಾತು ಕೇಳಿ ನಿಮ್ಮನ್ನ ಏನಾದ್ರೂ ಮಾತಾಡಿದ್ದೀನಿ. ನನಗೆ ನೆನಪಿದಾವೆ, ನಿಮಗೆ ನೆನಪಿದಾವೆ ಇಲ್ವೋ ಗೊತ್ತಿಲ್ಲ, ನನಗಂತೂ ಚೆನ್ನಾಗಿ ನೆನಪಿದೆ ನಾನು ಮಾತಾಡಿರೋದು. ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗ್ಬೇಡಿ, ಕ್ಷಮಿಸ್ಬಿಡಿ ಪ್ಲೀಸ್. ಬಿಡು ಹೋಗಲಿ, ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಂಡು ಮಾಡಿಟ್ಕೊಂಡು ಚೆನ್ನಾಗಿ ಇರೋದು ಕಲಿ. ಬಿಟ್ಟಾಕ್ಬಿಡು ಅವನ್ನ. ಬುದ್ಧಿ ಬರೋವರೆಗೂ ಸುಮ್ಮನೆ ಇದ್ದುಬಿಡು. ಬುದ್ಧಿ ಬರೋವರೆಗೂ ಸುಮ್ಮನಿದ್ದು ಅವನಾಗೆ ಅವ್ನು ಚೆನ್ನಾಗಿ ದುಡ್ದು ಅವನು ಒಂದು ದಾರಿಗೆ ಬರಬೇಕು. ಅಲ್ಲೇವರೆಗೂ ನಿನ್ನ ಪಾಡಿಗೆ ನೀನು ಇರು. ಗಳಮ್ಮ, ನಾವು ಅಣ್ಣ ಇಬ್ಬರೇ ಇದ್ದೀವಿ, ಸಂಜಣ್ಣ ಗುಂಡಣ್ಣ ಅಂತೇಳಿ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು ಸರಿನಾ? ಇಲ್ಲೇನು ಬಂದಿಲ್ಲ. ನಮ್ಮ ಅದೃಷ್ಟಮ್ಮ ನೋಡು ಹೊಲ್ತಕ್ಕೆ ಯಾವಾಗಲೂ ಬರುತ್ತೆ. ಬಸ್ರಿ ಹೆಂಗೆ ಸಾಗಿದ್ರು ಇವಾಗ ನೋಡು, ನಾಳೆ ನಾಡಿದ್ದು ಡೆಲಿವರಿ ಡೇಟ್ ಕೊಟ್ಟವ್ರೆ, ಹಂಗಂದ್ರೂ ಹೊಲ್ತಕ್ಕೆ ಬರ್ತೈತಿ. ಯಾವುದು ತಲೆ ಕೆಡಿಸ್ಕೊಂಬಲ್ಲ, ಇಲ್ಲೇನು ಬಂದಿಲ್ಲ, ಅಂಥ ಸಮಸ್ಯೆಗಳು ಏನೂ ಇಲ್ಲ ಕಣಮ್ಮ. ಆರಾಮ ಧೈರ್ಯವಾಗಿರು. ನಾನು ಮಧ್ಯಾಹ್ನ ಹೊತ್ನಾಗ ಹೊಲ್ತಕ್ಕೆಲ್ಲ ಬಂದಿದ್ದೀನಿ ಇಲ್ಲಿಗೆ. ಇಲ್ಲೇ ಮನಿಕೊಂಡಿದ್ದೀನಿ ನಾನು. ಬಂದು ಮಧ್ಯಾಹ್ನ ಹೊತ್ನಾಗೆಲ್ಲ ಏನು ಒಂದು ಕೆಟ್ಟ ಕನಸು ಬೀಳೋದಾಗಲಿ ಅಂಥದ್ದು ಏನು ಕಾಣಿಸ್ಕೊಂಡಿಲ್ಲಮ್ಮ ಇನ್ನೇವರೆಗೂ. ನೆಮ್ಮದಿಯಾಗಿರು ಸರಿನಾ? ಜನ ಹೇಳೋದ್ರ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನನಗೂ ಅಷ್ಟೇ ಚೆನ್ನಾಗಿ ನಿದ್ದೆ ಬರುತ್ತೆ. ಏನು ಬಂದಾಗಿಂದ ಏನು ನನಗೇನು ಭಯ ಇಲ್ಲ. ನಾನು ಕೇಳಿದ್ದೀನಿ ಗಳಮ್ಮ, ನಾನು ಹೊರ ಮನಿಕೆ ಅಂತೀನಿ, ನೀನು ಒಳ ಮನಿಕೆ. ಏನು ಧೈರ್ಯವಾಗಿರೋ, ಏನು ಅಂಥದ್ದು ಏನು ಬಂದಿಲ್ಲ ಇಲ್ಲಿ ಅಂತೇಳಿ ನಾನು ಅದನ್ನೇ ಹೇಳಿರೋದು. ಏನು ದಪ್ಪನ ಬೆಸಿಟ್ಟು ತಗೊಂಡು ಹೊತ್ಕೊಂಡು ನೆಮ್ಮದಿಗೆ ಮಾಡ್ಕೊಂಡು ಹೊಂದ್ಕೊಂಡು ಮನಿಕೊಂಡ್ರೆ ಎರಡು ದಿನ ನನ್ನ ಮನೆ ಬುದ್ಧಿ ಬರೋವರೆಗೂ ಧೈರ್ಯವಾಗಿರಮ್ಮ. ನೀನು ಯಾರು ತಲೆ ಕೆಡಿಸಬೇಡ. ಏನು ಬೇಕಂದ್ರೆ ಫೋನ್ ಮಾಡು, ನಾನಿದ್ದೀನಿ. ಅದು ಗುಂಡೆ ತಾಮನ್ ಕೊಡ್ತೀವಿ, ಏನು ಬೇಕಿದ್ರೆ ನಿನಗೆ ಫೋನ್ ಮಾಡಿಬಿಡು. ಇಷ್ಟೊಂದೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಧೈರ್ಯವಾಗಿರ್ತೀನಿ. ಇವಾಗ ಏನೋ ಒಂಥರ ನನಗೆ ಸಮಾಧಾನ ಆಯ್ದಂಗೆ ಆಯಿತು. ಅವಾಗಿಂದ ಸ್ವಲ್ಪ ಚಿಂತೆ ಮಾಡ್ತಾ ಇದ್ದೆ, ಇವಾಗ ಒಂಥರ ನನಗೆ ಧೈರ್ಯ ಬಂದಂಗೆ ಆಯಿತು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕಣಮ್ಮ. ನೀನು ಒಟ್ಟಿನಲ್ಲಿ ಧೈರ್ಯವಾಗಿರ್ಬೇಕು ಅಷ್ಟೇ. ಧೈರ್ಯವಾಗಿಟ್ಕೊಂಡು ಮಾಡ್ಕೊಂಡು ಹೊಂದ್ಕೊಂಡು ಹೋದರೆ ಧೈರ್ಯಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ. ಈಗ ಅವ್ರೇನು ಬಂದವ್ರು ಏನಾನ ಮಾತಾಡ್ಲವ್ರು, ಅವಳು ಜೀವಿತನೂ ಬಂದವಳೆ, ಯಾತನ ಮಾತಾಡ್ತಾಳೆ. ನೀನು ಅತ್ಲಾಗೆಲ್ಲ ಊರಕ್ಕಾದ್ರೂ ಬಂದಾಗ ಮಾತಾಡ್ತಾಳೆ. ಅವ್ರ ಎದುರಿಗೆ ಬಂದೋಗು. ಅವಳ ಕಣ್ಣೆದುರಿಗೆ ಆ ಜೀವಿತನ ಎದುರಿಗೆ ಬಂದು ನನ್ನ ತಗು ಮತ್ತೆ ಋತಾಕುನ ಹತ್ರ ಮಾತಾಡ್ಕೊಂಡು ಎಲ್ಲರ ತಗು ಚೆನ್ನಾಗಿಟ್ಕೊಂಡು ಹೋಗು. ಊರ್ಕೋಬೇಕು. ಆ ಜೀವಿತ ಬಂದವಳೆ, ಏನಾನ ಒಂದು ಮಾತಾಡ್ತಾಳವಳು. ಮಾತಾಡ್ಲವಳು. ಅವಳಿಂದಲೇ ಕಣಕ ನನ್ನ ಜೀವನ ಹಾಳಾಗಿದ್ದು. ನೀವೆಲ್ಲ ಹೇಳಿದ್ರಂತೆ ಅವಾಗ ನಮ್ಮ ಅಪ್ಪ ನಮ್ಮಮ್ಮ ಹೇಳಿದ್ರು, ಋತು ಅದೃಷ್ಟ ಎಲ್ಲ ಹೇಳಿದ್ರು. ಅವ್ರ ಮಾತು ಕೇಳಲ್ಲ ಅಂತ ನಾನು ನಿಮ್ಮ ಮಾತು ಕೇಳಲಿಲ್ಲ ಅವಾಗ. ಈಗ ಅನ್ನಿಸ್ತೈತೆ ಅವರೆಲ್ಲ ಹೇಳಿದ್ರು ನಾನು ಅವ್ರ ಮಾತು ಕೇಳಲಿಲ್ಲ, ನನ್ನ ಜೀವನ ಹಾಳಾಯಿತು ಅಂತ ನಾನು. ನೋಡಿ ಇವಾಗ ಏನು ಆಗೋದಾಗೈತೆ, ಆಗಿರೋದ್ರ ಬಗ್ಗೆ ಎಷ್ಟು ಚಿಂತೆ ಮಾಡಿದ್ರು ಏನು ಬರೋಂಗಿಲ್ಲ ಕಣಮ್ಮ. ಇನ್ನು ಆಗೋದ್ರ ಬಗ್ಗೆ ನೋಡ್ಕೋಬೇಕು ಅಷ್ಟೇನೆ. ಇನ್ನು ಆಗೋದ್ರ ಬಗ್ಗೆ ನೋಡ್ಕೊಳಮ್ಮ. ನೀನೇನು ತಲೆ ಕೆಡಿಸ್ಕೊಬೇಡ. ನಾವು ಅಣ್ಣ ಎಷ್ಟು ತಂದಾಗ ಇದೀವಿ, ನಾನು ನೋಡ್ಕೊಂತೀವಿ. ಆಯ್ತಣ್ಣ, ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ನೀವೇ ನನಗೆ ಅಣ್ಣ ತಮ್ಮ ಅಂತ ಅಂದ್ಕೊಂಡು ನನ್ನ ಜೊತೆ ಚೆನ್ನಾಗಿತ್ಕೊಂಡು ನೀವೇ ನನ್ನ ನೋಡ್ಕೊಳ್ರಿ. ಜೊತೆ ಕೊಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಂತ ಅಣ್ಣರಾಗಿ ಆ ಸ್ವಂತ ಅಣ್ಣ ಇದ್ದಿದ್ರೆ ಎಷ್ಟು ನನಗೆ ಧೈರ್ಯ ಹೇಳ್ತಿದ್ರು, ಇವತ್ತು ಅಷ್ಟು ನನಗೆ ಧೈರ್ಯ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಖುಷಿ
ಖುಷಿ ಆಗ್ತೈತೆ ಅಣ್ಣ. ನಿಮ್ಗೇನಾನ ಬೇಕಿದ್ರೆ ನನಗೆ ಫೋನ್ ಮಾಡು. ಅಯ್ಯಪ್ಪ ಆದರೂ ಇರುತ್ತೆ, ಗಾಡಿಯಾಗಾದರೂ ತಗೊಂಬಂದು ಕೊಡುತ್ತೆ. ಇಲ್ಲ ಅಂತಂದರೆ ಬಣ್ಣಣ್ಣೇನಾದರೂ ಕಳಿಸಿದ್ರೆ ನಾನಾದರೂ ಕಟ್ಟಿ ಕಳಿಸ್ತೀನಿ. ಒಟ್ಟಿನಲ್ಲಿ ನಿಮ್ಗೇನು ಬೇಕಿದ್ರು ಫೋನ್ ಮಾಡಮ್ಮ, ಸರಿನಾ? ಫೋನ್ ನಂಬರ್ ತಗೊಂಡು ಇಂಥದ್ದು ಬೇಕು ಅಂತಂದರೆ ಫೋನ್ ಮಾಡುತ್ತೆ. ಇಲ್ಲ ಇವಣ್ಣ ನಿಮ್ಮ ಮಾಮೂನಾದ್ರೂ ಕಳಿಸು. ಇಸ್ಕೊಂಬರುತ್ತೆ. ಏನು ಬೇಕಿದ್ರು ಒಂದಿಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಬೇಕಂದರೆ ತಗೊಂಡೋಗು. ಕೊಟ್ಟು ಕಳಿಸ್ತೀನಿ. ಮಾಮ ನೆನ್ನೆ ಸಹ ಉಪ್ಪು ಎಣ್ಣೆ ಅರಿಶಿಣ ಪುಡಿ ಎಲ್ಲ ಪ್ರತಿಯೊಂದು ಎಲ್ಲ ತಗೊಂಬಂದೈತೆ. ಸಾಂಬಾರು ಪುಡಿನೂ ತಂದೈತೆ. ಅದೇ ಮನೇದು ಹಾಕ್ದಂಗೆ ಆಗಲ್ಲ ಸಾಂಬಾರು ಪೌಡ್ರು. ಸ್ವಲ್ಪ ಸಾಂಬಾರು ಪೌಡ್ರು ಒಂದು ಕಟ್ ಕಳಿಸು. ಖಾರದ ಪುಡಿ ಏನು ತಗೊಂಬಂದೈತೆ, ಖಾರದ ಪುಡಿ ಪ್ಯಾಕೆಟನ್ನು 1 kg ತಗೊಂಬಂದೈತೆ. ಸಾಂಬಾರು ಪುಡಿನೂ 1 kg ತಗೊಂಬಂದೈತೆ. ಎಲ್ಲನ ಒಂದು 2 kg ಎಣ್ಣೆ ಎಲ್ಲ ತಗೊಂಬಂದೈತೆ. ಎಣ್ಣೆ ಸಕ್ಕರೆ ಪ್ರತಿಯೊಂದು ತಗೊಂಬಂದೈತೆ. ಏನಂಥದ್ದು ಯಾವುದೂ ಬೇಕಾಗಿಲ್ಲ. ಏನಾದರೂ ಬೇಕಂದ್ರೆ ನಾನೆಲ್ಲ ಹೇಳ್ತೀನಿ, ತಗೊಂಬರುತ್ತೆ. ಎಲ್ಲ ತಗೊಂಬಂದೈತೆ. ರಾತ್ರಿ ಇಲ್ಲೇ ಸ್ವಲ್ಪ ಅಡುಗೆ ಮಾಡಿದ್ದೆ, ಉಪ್ಪಿಟ್ಟು ಮಾಡಿ ಹಂಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ, ರವೆನೂ ಅದು ತಗೊಂಬಂದಿತ್ತು. ಹೆಂಗತ್ತ ನೆಮ್ಮದಿಯಾಗಿದ್ದೀವಿ ಬಿಡಕ್ಕ. ಒಂಥರ ನೆಮ್ಮದಿ ಆಗ್ಬಿಟ್ಟೈತೆ ನನಗಂತೂ. ನಮ್ಮ ಮನೆ ಬಿಟ್ಟು ಬಂದಾಗಿಂದಲೂ ಇವಾಗ ಮನೆಯಾಗಿದ್ದಿದ್ರೆ ಕಿರಿಕಿರಿ ಮನ್ಸಿಗೆ ನನಗೆ ನೆಮ್ಮದಿನೇ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಸರಿ ಬಿಡತ್ತ, ಇವಾಗ ಹೆಂಗಾದ್ರೂ ಬಂದು ನೆಮ್ಮದಿಯಾಗಿದೆಯಲ್ಲ, ನನಗೆ ಬಂದಿಯಪ್ಪ ಹಂಗಂತ ಬಿಡತ್ತ ಬುದ್ಧಿ ಕಲ್ತ್ಕೊಂಡು ಇವಾಗಾದರೂ ಚೆನ್ನಾಗಿರಲಿ ಅಂತ ಅಂದೆ ನಾನು. ಬಂದಿದ್ದಾಳೆ ಹಿಂಗೆ ಇದ್ದಾಳೆ ಸ್ವಾತಿ, ಹೆಂಗೆ ಇವಾಗ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರಲಿ ಬಿಡತ್ತ ಅವ್ರ ಮಾತು ಕೇಳ್ದಂಗೆ ಅಂತ ನಾನು ಅದನ್ನೇ ಮಾತಾಡಿದೆ. ನಾನು ಅಯ್ಯಪ್ಪ ಎಲ್ಲರೂ ಅದನ್ನೇ ಮಾತಾಡಿದ್ವಿ. ಅಕ್ಕ, ನಾನು ಬಂದಿದ್ದೆ ವಾಸಿ ಆಯಿತು. ನಾನು ಬಂದಿರೋದಕ್ಕೆ ಅವ್ರಿಗೂ ಬುದ್ಧಿ ಬರುತ್ತೆ, ನಾನು ಬುದ್ಧಿ ಕಲ್ತ್ಕೊಂಡೆ ಅವ್ರಿಗೂ ಬುದ್ಧಿ ಕಲಿಸ್ತೀನಿ. ಅಲ್ಲೇ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಬರೀ ಬೆಳಗ್ಗೆ ಸಾಯಂಕಾಲ ಜಗಳಾಡಿದ್ರೆ ಏನು ಬರೋಂಗಿಲ್ಲ. ಸುಮ್ಮನೆ ಅಕ್ಕಪಕ್ಕದಾಗೆ ಆ ತಾರು ಅಂಜಲಿ ಕರೆಜಯಮ್ಮ ಎಲ್ಲರೂ ನಿಂತ್ಕೊಂಡು ನೋಡೋ ಅಂಥವ್ರೆ ಹೊರ್ತೂ ಯಾರೇನೇನೋ ಇವತ್ತು ಯಾರೂ ಆಗಲ್ಲ. ಸುಮ್ಮನೆ ಎಲ್ಲ ನಿಂತ್ಕೊಂಡು ನೋಡೋ ಅಂತಾರ. ತಾರು ಅಂಜಲಿ ಎಲ್ಲ ಇದ್ದಾರಲ್ಲ, ಆಗ್ಲೆಲ್ಲ ಓಡೋಡು ಬರೋರು. ನಮ್ಮ ಅತ್ತಿಗೊಂದು ಹೇಳೋರು, ನನಗೊಂದು ಹೇಳೋರು, ನನ್ನ ಗಂಡಿಗೊಂದು ಹೇಳೋರು, ನನಗೊಂದು ಹೇಳೋರು. ಸುಮ್ಮನೆ ಅಂತಾರ ಹತ್ರ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ನನ್ನ ಜೀವನ ನಾನು ಹಾಳು ಮಾಡ್ಕೊತಿದ್ದೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದೆ ಬಿಡು. ನಿನ್ನ ಮನೆ ಬಿಟ್ಟು ಬಂದು ಹೆಂಗೆ ಹೊತ್ಲಾಗೆ ಪಾಂಡಣ್ಣಂಗೂ ಖುಷಿ ಆಯಿತು. ನಮ್ಮ ಮನೆಗೆ ಊಟ ಮಾಡೋಕ್ಕೆ ಅಣ್ಣ ಸ್ವಲ್ಪ ಹಿಂದೆ ಮುಂದೆ ನೋಡೋದು, ಹೆಂಗಪ್ಪ ಏನಪ್ಪ ಬೇಡ ಬಿಡಪ್ಪ ಅಂತ ಅಂಬೋದು. ಇನ್ನೊಂದಿಟ್ಟು ಮಂಗಿದ್ರೂ ಸ್ವಲ್ಪ ಮುಜುಗರ ಪಡೋದು. ನಾವು ಊಟ ಮಾಡೋಣ ಅಂತೇಳಿ ಎಷ್ಟು ಹೇಳಿದ್ರು ಊಟ ಮಾಡ್ತಿರ್ಲಿಲ್ಲ. ಹೆಂಗತ್ತ ನೀನು ಬಂದಿರೋದಕ್ಕೆ ಸೊಸೆ ಮಾಡಿರ್ತಾಳೆ ಅಂತ ಇವಾಗ ಮುಂಡ್ಬಿಡುತ್ತೆ. ಹೆಂಗ ತಗೊಂಬಂದು ಎಲ್ಲನ ಏನಾನ ಇಲ್ಲ ಅಂದರೆ ಕೇಳು, ನಾನೆಲ್ಲ ತಗೊಂಬಂದು ಕೊಡ್ತೀವಿ, ಸರಿನಾ? ಹಿಂಗೆ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗು ಅಷ್ಟೇ. ಯಾರೇನು ಮಾತಾಡಲ್ಲ. ನಾನು ಅದನ್ನೇ ಕಣಮ್ಮ ಹೇಳಿದ್ದು ಅದೃಷ್ಟಮ್ಮ, ಯಾರೇನು ಮಾತಾಡಲ್ಲ ಕಣಮ್ಮ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಮಾಡ್ಕೊಂಡು ಹೋಗೋದ್ರಾಗೈತಿ. ನಿನ್ನ ಬುದ್ಧಿವಂತಿಕೆಯಿಂದ ನೀನು ಮಾಡ್ಕೊಂಡು ಹೋಗು ಅಂತ ನಾನು ಅದನ್ನೇ ಹೇಳಿದ್ದು. ಯಾರು ಆಗಲ್ಲ, 1 ರೂಪಾಯಿ ಇಲ್ಲಾಂದರೆ ಯಾರು ಕೊಡಲ್ಲ. ನಾವು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ನಾವು 4 ಕಾಸು ಇಕ್ಕೊಂಡಿದ್ದೆ ಕಣಮ್ಮ. ಅವ್ರಂತೆ ಆಡಬೇಡ ನೀನು. ಅವ್ರು ಏನೀಗ ಅವತ್ತಿಂದ ಅವತ್ತು ಬಟ್ಟೆ ನೋಡ್ಕೊಳ್ತಾರೆ. ಅವರು ಬರೀ ದುಡ್ದಿದ್ದೆಲ್ಲ ಬಟ್ಕಿಕ್ತೆ ಅಂತೇಳಿ ಹಂಗಿದನ್ನು ಮಾಡ್ತಾರೆ ಅವರು. ಅವ್ರ ಅಮ್ಮ ತಾಯಿ ಮಗ ಇಬ್ಬರು ಅಷ್ಟೇ, ಅವ್ರು 3 ಅಷ್ಟೇ ಕಣಮ್ಮ. ಬರೀ ದುಡ್ದಿರೋದೆಲ್ಲ ಬಟ್ಕಿಕ್ತೆ ಅಂತ ಬರೀ ಬಟ್ಟೆ ತಾಮದೆ. ಏನು ಅವ್ರೇನು 4 ಕಾಸು ದುಡ್ಡು ಉಳಿಸ್ಕೊಂಬಲ್ಲ, ಏನಿಲ್ಲ. ಯಾವತ್ತು ಅವ್ರೇನು ತಾಯಿ ಮಗ ಇಬ್ಬರೂ ನಾನು ನಾಳೆ ನೋಡಿದ್ದೀನಿ. ಅವ್ರು ಹೆಂಗೆ ಅಂತ ಪಾಂಡಣ್ಣಗೆ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ಚರಿತ್ರೆನೇ ಬರೀತೈತೆ ಅಣ್ಣ, ಹಂಗೆ ತಿಳ್ಕೊಂಡೈತೆ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಬಿಡು ಅದೃಷ್ಟ. ಅದೇನು ಅವ್ರಿಗೇನು ಹೇಳ್ಬೋದು ಪಾಂಡಣಿಗೇನು, ಎಲ್ಲರೂ ಅದನ್ನೇ ಹೇಳ್ತಾರೆ ಊರಾಗೆಲ್ಲನ. ಎಲ್ಲರೂ ತಿಳ್ಕೊಂಡವ್ರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಪ್ಪ. ನಮಗೂ ಗೊತ್ತು ಅಕ್ಕಪಕ್ಕದಾಗೆ ಎಲ್ಲರೂ ಬಿಡು. ಅವ್ರೇನು ಬರೀ ಇಂಥ ಒಳ್ಳೊಳ್ಳೆ ಬಟ್ಟೆ ತಮ್ತಿ, ಬ್ರ್ಯಾಂಡೆಡ್ ಬಟ್ಟೆ ಅಂತ ಬರೀ ಬ್ರ್ಯಾಂಡೆಡ್ ಅಯ್ಯಪ್ಪ ಏನು. ಗೌರ್ಮೆಂಟ್ ಕೆಲಸದಾಗಿರೋರು ಅಂಥ ಬಟ್ಟೆ ಹಾಕಲ್ಲ, ಅಂಥ ಬಟ್ಟೆ ಹಾಕೋದವ್ರು. ನೋಡೋದ್ರಲ್ಲ ವೀಕ್ಷಕರ, ನನಗೆ ಅದೃಷ್ಟ ಗುಂಡಣ್ಣ ಸಂಜಣ್ಣ ಎಲ್ಲರೂ ಬಂದು ನನಗೆ ಧೈರ್ಯ ಹೇಳ್ತಾ ಇದ್ದಾರೆ. ಇವಾಗ ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅದೃಷ್ಟ ಅಕ್ಕ ಬಂದು ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತೈತೆ. ಇಲ್ಲಿಗೆ ಬಂದಾಗಿಂದಲೂ ನನಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗಿ ಒಂದು ಸ್ವಲ್ಪ ನೆಮ್ಮದಿ ಆದಂಗೆ ಆಗ್ತೈತೆ. ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.